ನಮಸ್ತೆ ಕರ್ನಾಟಕ. ನನ್ನ ಮಗಳು ತುಂಬ ದಿನದಿಂದ ಅಮ್ಮ ಚಾಕ್ಲೇಟ್ ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ಸೊ ಫೈನಲಿ ನಾನು ಮಾಡಿಕೊಟ್ಟೆ ಅವಳಿಗೆ. ಸೊ ಇದರ ರೆಸಿಪಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ವಾಲ್ನಟ್, ಪಿಸ್ತಾ, ಬಾದಾಮ್, ಪಂಪ್ಕಿನ್ ಸೀಡ್ಸ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಕೋರ್ಸ್ ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಖರ್ಜೂರ ಹಾಕಿ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಚಾಕ್ಲೇಟ್ ಸಿರಪ್ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಸಿರಪ್ಗೆ ನಾನು ಹರ್ಷೀಸ್ ಕೋಕೋ ಪೌಡರ್ ತೊಗೊಂಡಿರೋದು, ಅದನ್ನು 4 ಸ್ಪೂನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ 1 ಸ್ಪೂನ್ ಕಾರ್ನ್ ಸ್ಟಾರ್ಚ್ ಹಾಕಿ ಒಂದು ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಶುಗರ್ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಜಾಗ್ರಿನ ಮೆಲ್ಟ್ ಮಾಡ್ಕೊಂಡಿದ್ದೆ. ಅದರ ಮೇಲೆ ಚಾಕ್ಲೇಟ್ ಸಿರಪ್ ಏನು ಮಾಡ್ಕೊಂಡಿದ್ದೀವೋ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ವಿದಿನ್ 2 ಮಿನಿಟ್ಸಲ್ಲೇ ಚಾಕ್ಲೇಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಕೊನೆಯದಾಗಿ ಸ್ಯಾಂಡ್ವಿಚ್ ಲೇಯರಲ್ಲಿ ಮೋಲ್ಡ್ಗೆ ಫಿಲ್ ಮಾಡ್ಕೊಳ್ಳೋಣ. ಕೆಳಗೆ ಬಂದು ಚಾಕ್ಲೇಟ್ ಸಿರಪ್ ಹಾಕಿಬಿಟ್ಟು ಸೆಕೆಂಡ್ ಲೇಯರ್ ಡ್ರೈ ಫ್ರೂಟ್ ಪೌಡ್ರ್ ಏನು ಮಾಡ್ಕೊಂಡಿದ್ವೋ ಅದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಹಾಕಿಬಿಟ್ಟು ಅದ್ರ ಮೇಲೆ ಮತ್ತೆ ಚಾಕ್ಲೇಟ್ ಸಿರಪ್ನ ಹಾಕಿ 1 ಡೇ ಕಂಪ್ಲೀಟ್ ಫ್ರೀಸ್ ಮಾಡಿ ಆ್ಯಂಡ್ ಚಾಕ್ಲೇಟ್ ಈಸ್ ರೆಡಿ. ನೀವು ಮಾಡಿಕೊಡ್ತೀರಲ್ಲ ನಿಮ್ಮ ಮಕ್ಕಳಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.